ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈರಣ್ಣ ಕೊಟ್ಟಿಗೆ. ಇವತ್ತು ಫ್ಯಾನ್ ವಂಡಿಂಗ್ ಬಗ್ಗೆ ನಿಮ್ಗೆ ಒಂದು ಡೀಟೇಲ್ಸ್ ಆಗಿ ಯಾವ ರೀತಿ ವಂಡಿಂಗ್ ಅನ್ನು ಮಾಡಬೇಕು ಅನ್ನೋದನ್ನ ಸ್ವತಂತ್ರವಾಗಿ ನಾನೇ ಮಾಡುವಂತೆ ಫ್ಯಾನ್ ವಂಡಿಂಗ್ ಮಾಡೀನಿ. ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೇನೆ. ನಿಮ್ಗೆ ಯಾರಿಗಾದ್ರೂ ಫ್ಯಾನ್ ವಂಡಿಂಗ್ ಮಾಡ್ಬೇಕು ಅನ್ನೋದಿದ್ರ ನೀವೇನ್ ರೀತಿ ಇನ್ನೊಬ್ಬರು ಫ್ಯಾನ್ ಮಾಡ್ಲಿಕ್ಕೆ ಅಷ್ಟೇ ಹೊತ್ತು ನಿಮ್ ಫ್ಯಾನ್ ನೀವು ವಂಡಿಂಗ್ ಮಾಡ್ಕೋತೀನಿ, ಅದು ಹೆಂಗಿದೆ ನೋಡ್ಬೇಕು ಮಾಡಬೇಕು, ಅಥವಾ ಇಲ್ಲ ನಾನು ಫ್ಯಾನ್ ವಂಡಿಂಗ್ ಕಲಿತು ನಾನು ಸ್ವತಂತ್ರವಾಗಿ ಕೆಲಸವನ್ನು ಕಲಿತು ಇನ್ನೊಬ್ರಿಗೆ ಫ್ಯಾನ್ ವಂಡಿಂಗ್ ಮಾಡಿಕೊಟ್ಟು ಅದರಿಂದ ಉತ್ಪನ್ನವನ್ನು ತಕೋತೀನಿ ಅನ್ನುವಂತ ಆಸೆ ನಿಮ್ಗಿತ್ತಂದ್ರ ಇದನ್ನ ಸಂಪೂರ್ಣವಾಗಿ ವಿಡಿಯೋ ನೋಡ್ರಿ. ಪೂರ್ತಿಯಾಗಿ ಮಾಹಿತಿ ಹೇಳ್ತೀನಿ. ಅದ್ರ ಜೊತೆ ವಿಡಿಯೋನು ಇದೆ, ಆ ವಿಡಿಯೋನು ಸಹಿತ ನೀವು ನೋಡ್ಕೋಬಹುದು. ಫ್ಯಾನ್ ಪೂರ್ತಿ ಕಟ್ ಮಾಡಿ ಕ್ಲೀನ್ ಮಾಡಿ ತೆಗೆದಾಗ ಈ ರೀತಿ ಇರ್ತೈತಿ. ಇದಕ್ಕಿಂತ ಒಳಗಡೆ ಒಂದು ವಂಡಿಂಗು, ಹೊರಗಡೆ ಒಂದು ವಂಡಿಂಗ್, ಅಂದ್ರೆ ಸ್ಟಾರ್ಟಿಂಗ್ ವಂಡಿಂಗು, ರನ್ನಿಂಗ್ ವಂಡಿಂಗ್ ಅಂತೇಳಿ ಎರಡು ವಂಡಿಂಗ್ಗಳು ಬರ್ತಾವ. ಫಸ್ಟ್ ಒಳಗಿನ ವಂಡಿಂಗ್ ಅನ್ನು ತುಂಬಿಕೊಳ್ಬೇಕು. ತದನಂತರ ಎರಡನೇ ವಂಡಿಂಗ್ ಅನ್ನು ತುಂಬಿಕೊಳ್ಬೇಕು. ಆ ತುಂಬಿಕೊಳ್ಳಕ್ಕಿಂತ ಮುಂಚೆ ಅದಕ್ಕಿಂತ ಪೇಪರ್ ಗಳನ್ನ ಹಾಕೋಬೇಕಾಗೈತಿ. ಮೊದಲಿನ ಒಳಗಿನ ಪೇಪರ್ ಹಾಕೊಂಡು ವಂಡಿಂಗ್ ಮಾಡಿ, ತದನಂತರ ಎರಡನೇದಂತಿ ಪೇಪರ್ ಹಾಕೊಂಡು ಆಮೇಲೆ ವಂಡಿಂಗ್ ಅನ್ನು ಮಾಡ್ಬೇಕು. ಇದರಲ್ಲಿ ಎರಡು ತರನಾಗಿ ವಂಡಿಂಗ್ ಗಳು ಮಾಡುವಂತ ಮೆಥಡ್ ಇದೆ. ಈಗ ಒಂದೇ ಮೆಥಡ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಬಿಕ್ಕಟ್ಟ ಅಂತ ವಂಡಿಂಗ್ ಮಾಡೋ ತ್ರಾಸ ಇದೆ. ಆಮೇಲೆ ನಿಧಾನವಾಗಿ ಆಗುತ್ತೆ. ಆದ್ರೆ ಇನ್ನೊಂದ್ ವಂಡಿಂಗ್ ಇದ್ಲ ಅದು ಬಹಳಷ್ಟು ಸ್ಪೀಡ್ ವಾಗಿ ಆಗತ್ತೆ. ಆಮೇಲೆ ಅಷ್ಟೇ ಸೇಫ್ಟಿ ಆಗಿ ಆಗತ್ತೆ. ಅಂದ್ರೆ ನಮ್ಗೆ ಯಾವ ರೀತಿ ಬರ್ತೈತಲ್ಲ ಆ ರೀತಿ ನಾವ್ ವಂಡಿಂಗ್ ಅನ್ನು ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ನಮ್ಗೆ ಕೈ ಸರಿಯಾಗಿ ಆಡಂಗಿಲ್ಲ, ನಿಧಾನವಾಗಿ ಆಗತ್ತೆ. ಇದನ್ನ ತುಂಬುವವರು ತಮ್ಗೆ ಒಬ್ಬೊಬ್ಬರು ಒಂದ್ ದಿವ್ಸಕ್ಕೆ ಒಂದ್ ಫ್ಯಾನ್ ವಂಡಿಂಗ್ ಮಾಡ್ಬೋದು, ಅಥವಾ 2 ದಿವ್ಸಕ್ಕೆ ಒಂದ್ ಫ್ಯಾನ್ ವಂಡಿಂಗ್ ಮಾಡ್ಬೋದು, 3 ದಿವ್ಸ ತಗೋಬಹುದು. ಅಂದ್ರೆ ಡಿಪೆಂಡ್ ಅವ್ರ ಮೇಲೆ, ನೀವು ಯಾವ ರೀತಿ ಕೆಲಸ ಮಾಡ್ತಾರೆ ಅದ್ರ ಮೇಲೆ ಆಗತ್ತೆ. ಆದ್ರೆ ಅದು ಅಷ್ಟೇ ಕಷ್ಟಕರವಾಗಿದ್ದ ಕೆಲಸ. ಆದ್ರೆ ಮಾಡಿದ ನಂತರ ಅನಸತಿ ಇಷ್ಟ ಈಜಿ ಅಂತ ಅನಸತಿ. ಆದ್ರ ಕಷ್ಟ ಹೆಂಗ ಕಷ್ಟ ಅಂತಂದ್ರ ಈಗೆಲ್ಲಾ ಮಷಿನ್ಗಳು ಬಂದವ. ಪ್ರತಿಯೊಬ್ಬರು ಏನ್ ಮಾಡ್ತಾರ ಅಂದ್ರ ಮಷಿನ್ ಮೇಲೆ ವಂಡಿಂಗ್ ಮಾಡಕತ್ತಾರ. ಹಿಂಗಾಗಿ ಈ ಕೈಲಿ ತುಂಬುವಂತದ್ದು ಬಹಳ ಕಡಿಮೆ. ವಿಶೇಷವಾಗಿ ನಮ್ಮ ಮನಿಯೊಳಗೆ ನಾವು ಸುಟ್ಟಿರ್ತಾರ, ನಾವು ತುಂಬ್ಕೊಳಕ್ ಪರವಾಗಿಲ್ಲ, ಮಾಡ್ಕೋಬಹುದು. ಮನೆಯಿಂದ ಒಂದ್ ಫ್ಯಾನ್ ತುಂಬಿದ್ರಿ ತ್ರಾಸ ಆಗಲ್ಲ. ಯಾಕಂದ್ರ ಮನುಷ್ಯ ಕುಂತಲ್ಲಿ ಕುಂತ್ ವಂಡಿಂಗ್ ಮಾಡೋದ್ರಿಂದ ಬೆನ್ನು ನೋವು ಬರ್ತೈತಿ. ಆಮೇಲೆ ಇದಕ್ಕ ಎಣಿಕೆ ಹಾಕ್ಬೇಕಾಕೈತಿ. ನಾವ್ ವಂಡಿಂಗ್ ಮಾಡ್ಬೇಕಾರ ಹಂಗ ವಂಡಿಂಗ್ ಮಾಡಂಗಿಲ್ಲ. ಈಗ ವಂಡಿಂಗ್ ಕಂಪಲ್ಸರಿ ಕಡ್ಡಾಯವಾಗಿ ಎಣಿಕೆ ಲೆಕ್ಕದಿಂದ ಹಾಕ್ಬೇಕ. ಯಾಕಂದ್ರೆ ನೇಕಾರಿಗೆ ಗೊತ್ತಿರ್ತೈತಿ ನೋಡಿ. ನೇಕಾರ ಏನ್ ಮಾಡ್ತಾರ, ಒಂದ್ ಸಿರಿ ನೇಯ್ಬೇಕಾದ್ರ ಅದಕ್ಕೊಂದ್ ಲೆಕ್ಕಾಚಾರ ಇರ್ತೈತಿ. ಆ ಲೆಕ್ಕಾಚಾರದಾಗ ನೇಯ್ತಿರ್ತಾರ. ಹಂಗ ಇದು ಇದು ಲೆಕ್ಕಾಚಾರ ಇರ್ತೈತಿ. ಒಂದ್ ವಂಡಿಂಗ್ ಮಾಡ್ಬೇಕಾದ್ರ ಆ ಲೆಕ್ಕಾಚಾರದಾಗ ಮಾಡಿದ್ರೆ ಮಾತ್ರ ವಂಡಿಂಗ್ ಆಗತಿ, ಇಲ್ಲಿಕಾರ ಆಗಂಗಿಲ್ಲ. ಅದಕ್ಕೆ ಇದು ಪೂರ್ತಿ ಕಂಪ್ಲೀಟ್ ವಂಡಿಂಗ್ ಮಾಡಿದ್ರೆ ತೋರ್ಸಾಕತ್ತೀನಿ. ಆಗಳೇ ಸ್ಟಾರ್ಟಿಂಗ್ ಹೆಂಗ್ ವಂಡಿಂಗ್ ಮಾಡೋದನ್ನ ತೋರಿಸಿದೆ. ಈಗ ಕ್ರಮೇಣ ಒಂದೊಂದೊಂದು ತೋರಿಸ್ತೀನಿ, ನೋಡ್ಬೋದು. ಇದು ಒಂದು ಬಿಕ್ಕಟ್ಟಿನವಾದ ವಂಡಿಂಗ್ ಮಾಡಿರ್ತಕ್ಕಂತ ಒಂದು ವಿಡಿಯೋ. ಇನ್ನ ಈಸಿಯಾಗಿ ಮೆಥಡ್ ಯಾವ್ದು ಮಾಡ್ಬೇಕು ಅಂದ್ರೆ ಮುಂದಿನ ತೋರಿಸ್ತೀನಿ. ಆ ರೀತಿ ನೀವು ವಂಡಿಂಗ್ ಮಾಡಿದ್ರೆ ಈಸಿಯಾಗಿ ಮೆಥಡ್ ಮಾಡ್ಬೋದು. ಯಾವುದೇ ರೀತಿ ತೊಂದರೆ ಇರುವುದಿಲ್ಲ. ಈ ರೀತಿ ಮಾಡೋದು ಸ್ವಲ್ಪ ನಿಧಾನ ಆಕತಿ. ಇದು ನಾನೇ ವಂಡಿಂಗ್ ಮಾಡ್ಬೇಕಾದ್ರೆ 2 ದಿವಸ ತಗೊಂಡಿನಿ. ಹಂಗ ಲೆಕ್ಕ ಹಾಕಿದ್ರ 2 ದಿವಸ ಅಂದ್ರೆ 2 ದಿವಸದ ಪಗಾರದಿಂತ ಆಳಿನ ಪಗಾರ ಬೀಳಂಗಿಲ್ಲ. ಇವತ್ತಂತೆ ಒಂದ್ ಗಂಡಾಳಿಗೆ ಏನಿಲ್ಲಪ್ಪ ಅಂತಂದ್ರ 600 ರಿಂದ 800 ರೂಪಾಯಿ ಗಂಡಾಳಿಗೆ ಒಂದ್ ದಿವ್ಸಕ್ಕೆ ಪೇಮೆಂಟ್ ಕೊಡ್ತಾರ. ಅದು ಎಷ್ಟು 6 ತಾಸು ದುಡ್ದೋಕ ನಾವು. ಅದ್ರ ಇಲ್ಲಿ ನಾವ್ ಅದಕ್ಕೆ ವೈರ್ ಹಾಕಿ ಶ್ರಮ ಫಸ್ಟ್ ಮಾಡಿದ್ದಕ್ಕ ನಮ್ಗೆ 600 ರೂಪಾಯಿ ಬರ್ಬೇಕಾದ್ರೆ 2 ದಿವಸ ತಗೋತೈತಿ. ಅದಕ್ಕ ಕರೆಕ್ಟ್ ಆಗಿ ಒಂದ್ಸಲ ನೋಡ್ಕೊಳ್ರಿ. ಇನ್ ಮುಂದಿನ ವಂಡಿಂಗ್ ನಿಮ್ಗೆ ಮಾಹಿತಿ ಹೇಳ್ತೀನಿ, ಯಾವ ರೀತಿ ಐತಿ, ಯಾವ ರೀತಿ ಈಜಿ ಆಗಿ ಮಾಡ್ಕೋಬಹುದು. ನಿಮ್ಗೂ ಈ ರೀತಿ ಮಾಡಾಕ ನಿಮ್ಗೆ ಬೇಕು ಅನ್ಸಿದ್ರ ಈ ರೀತಿ ವಂಡಿಂಗ್ ಮಾಡ್ಬೋದು. ಇದ್ರಾಗ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರ ನೀವ್ ಇದಕ್ಕ ಮೆಸೇಜ್ ಹಾಕಿರ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ. ಇಲ್ಲಿ ಈಗ ಏನ್ ವೈರ್ ತೋರ್ಸಾಕೈತಿ ನೋಡು, 3 ಇಳಿ ವಾಪಸ್ ನಮ್ ಹೊರಗಡೆ ಬಂದಾವ್. ಬರ್ಬೇಕಾರ ಸ್ಟಾರ್ಟಿಂಗ್ ವಂಡಿಂಗ್ ಮತ್ತು ರನ್ನಿಂಗ್ ವಂಡಿಂಗ್ 2 ಕೊಯ್ಲ್ ಬರ್ತೈತಿ. ಅವ್ 2 ಕೊಯ್ಲದ ಎಂಡಗಳನ್ನ ಕೂಡಿಸಿ ನಾವ್ ಒಂದ್ ಇಳಿ ತಗೋತೀವಿ. ಅದಕ್ಕೆ ಮೇನ್ ವೈರ್ ಅಂತ ಹೇಳ್ತೀವಿ. ಮೇಲೆ ಕಾಣಿಸ್ತಲ್ಲ ಪೂರ್ತಿ ಮೇಲ್ಗಡೆ ಕಾಣ್ತಕ್ಕದ್ದ. ಆಮೇಲೆ ಇನ್ 2 ವೈರ್ ಬರ್ತಾವಲ್ಲ ಅವು 2 ಸ್ಟಾರ್ಟ್ ವೈರ್ಗಳು. ಸ್ಟಾರ್ಟ್ ವೈರ್ 2 ಹೊರಗಡೆ ತಗೋತೇವೆ. ಈ ಸ್ಟಾರ್ಟ್ ವೈರ್ಗಳನ್ನ ಹೊರಗಡೆ ತಗೊಂಡಾಗ ಅದ್ರಲ್ಲಿ ಸ್ಟಾರ್ಟಿಂಗ್ ಕೊಯ್ಲ್ ಅದನ್ನ ನಾವು ನ್ಯೂಟ್ರಲ್ ಆಗಿ ಕೊಡ್ತೇವೆ. ಇನ್ ಮೇನ್ ಆಗಿ ಅದನ್ನ ಇನ್ನೊಂದು 2 ಎಂಡ್ ಕೊಟ್ಟಿರ್ತೇವಲ್ಲ ಅದನ್ನ ಕೊಡ್ತೇವೆ. ಇಲ್ಲಿ ಕೆಪಾಸಿಟರ್ ವೈರ್ ನಾವು ಕನೆಕ್ಷನ್ ಕೊಡ್ಬೇಕಾಕತಿ. 2 ಅವೇನ್ ಇನ್ 2 ವೈರ್ ಬಂದಿರ್ತಾವಲ್ಲ ಏನು ಸ್ಟಾರ್ಟ್ ಟು ಸ್ಟಾರ್ಟ್, ಅವ್ 2 ವೈರ್ ಕೆಪಾಸಿಟರ್ ಗೆ ಕನೆಕ್ಷನ್ ಕೊಡ್ಬೇಕಾಕತಿ. ಈ ಎಲ್ಲಾ ಮುಗಿಸಿದ ನಂತರ ಆಯಿಲ್ ಹಾಕಾಕತ್ತೀನಿ. ತಾವ್ ನೋಡಬಹುದು. ಎಲ್ಲಾ ಕೆಲಸ ಮುಗಿದ ನಂತರ ಅದನ್ನ ಅರ್ಥಿಂಗ್ ಚೆಕ್ ಮಾಡ್ಕೋಬೇಕು. ಬೌಡಿ ಅರ್ಥ ಆಗ್ಲಿ ಬಿಡ್ಲಿ, ಕರೆಕ್ಟ್ ಆಗಿ ಕಾಯಿಲ್ ಕನೆಕ್ಷನ್ ಕರೆಕ್ಟ್ ಅದಿಲ್ಲ ಎಲ್ಲಾ ಕನ್ಫರ್ಮ್ ಮಾಡ್ಕೊಂಡ ನಂತರನ ಆಯಿಲ್ ಹಾಕ್ಬೇಕು. ಒಂದ್ಸಲ ಆಯಿಲ್ ಹಾಕಿದಂದ್ರ ಹೊಳ್ಳಿ ನಾವು ಏನಾದ್ರು ಅದ್ರೊಳಗೆ ರಿಪೇರಿ ಮಾಡ್ಕೋಬೇಕಂದ್ರ ಏನು ಮಾಡಕ್ ಆಗಂಗಿಲ್ಲ. ಆಯಿಲ್ ಹಾಕೋಕ್ಕಿಂತ ಮುಂಚೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಚೆಕ್ ಮಾಡಿ ಸುಧಾರಿಸ್ಕೊಳಕ ಸಾಧ್ಯ ಇರ್ತೈತಿ.
ಅದಕ್ಕೆ ಇದು ಲಾಸ್ಟಿಗೆ ಇಂತ ಆಯಿಲ್ ಹಾಕಿದ್ರೆ ಮುಗೀತಿ. ಈಗ ಎರಡನೇ ಮೆಥಡ್ ಏನಂತಿ ತೋರಿಸ್ತೇನೆ ನೋಡ್ರಿ. ಯಾವ ರೀತಿ ಅಂತ ಈಸಿಯಾಗಿ ಇಂತಿ ಮಾಡ್ಕೋಬೇಕು ಅನ್ನೋದನ್ನ, ಇದು ಎರಡನೇ ಮೆಥಡ್. ಈ ರೀತಿ ಮಾಡೋದ್ರಿಂದ ಫ್ಯಾನ್ ವಂಡಿಂಗ ಎಲ್ಲಿ ಯಾವುದೇ ತರನಾದ ಬೌಡಿ ಅರ್ಥ ಆಗಂಗಿಲ್ಲ. ನಂಬರ್ 1. ನಂಬರ್ 2 ಏನಂತಂದ್ರ ಬಾಳ ಸ್ಪೀಡ್ ಆಗತ್ತೆ. ಇದನ್ನ ಮಾಡೋರ್ ಏನಂತಿ ಒಂದೇ ದಿವಸದಾಗ ಇದನ್ನ ಪೂರ್ತಿ ವೈಂಡಿಂಗ್ ಅನ್ನ ಕಂಪ್ಲೀಟ್ ಆಗಿ ಮಾಡಬಹುದು. ಎರಡು ಕೊಯ್ಲ್ ಅಂದ್ರೆ ಸ್ಟಾರ್ಟಿಂಗ್ ವೈಂಡಿಂಗ್ ಮತ್ತು ರನ್ನಿಂಗ್ ವೈಂಡಿಂಗ್ ಕೊಯ್ಲ್, ಎರಡು ಕೊಯ್ಲ್ ಅಂತಿ ಈಸಿಯಾಗಿ ಇಂತಿ ಮಾಡ್ಕೋಬಹುದು. ಇದು ಈಜಿ ಮೆಥಡ್. ಆಮೇಲೆ ಹೊಸದಾಗಿ ಮಾಡೋರು ಇದನ್ನ ಮಾಡೋದು ಬಹಳ ಬೆಸ್ಟ್. ಈ ರೀತಿ ಮಾಡೋದ್ರಿಂದ ಎಲ್ಲಿ ವೈರ್ಗಿಂತಿ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರಂಗಿಲ್ಲ. ಅದು ಫಸ್ಟ್ ಏನ್ ತೋರಿಸಿದ್ನಲ್ಲ ಅದು ಮಾತ್ರ ಅದು ಬೇಕಾದಂಗ ಪರ್ಫೆಕ್ಟ್ ಇದೆ ಅಂತಂದ್ರು ಸ್ವಲ್ಪ ವೈರ್ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರ್ತೈತಿ. ಯಾಕಂದ್ರ ವೈರ್ ಬಹಳ ಸೂಕ್ಷ್ಮ ಇರ್ತೈತಿ. ಈ ವೈರ್ ಬಗ್ಗೆ ಸ್ವಲ್ಪ ನಿಮ್ಗೆ ಮಾಹಿತಿ ಹೇಳ್ತೀನಿ ಕೇಳ್ರಿ. ಇದು ವೈರ್ 36 ಗೇಜ್ ಅಂತ ಹೇಳಿ ವೈರ್ ಬರ್ತೈತಿ. ಫ್ಯಾನ್ ವೈಂಡಿಂಗ್ ಉಪಯೋಗ ಮಾಡ್ತಕ್ಕಂತ ವೈರ್. ವಿಶೇಷವಾಗಿ ಏನೈತಿ ಸಿಲ್ಲಿಂಗ್ ಫ್ಯಾನಿಗೆ 36 ಗೇಜ್ ಬರುವುದು. ಇದಕ್ಕೆ ಹೆಚ್ಚಿಗೆ ಏನೈತಿ ಬರುವುದು ಕಡಿಮೆ ಬರುವುದು ಬಹಳ ವಿಶೇಷವಾಗಿ ಕಡಿಮೆ. ಆಮೇಲೆ ಟರ್ನ್ಸ್ ಬಗ್ಗೆ ಹೇಳ್ಬೇಕಂತಂದ್ರ ಒಂದೊಂದು ಏನೈತಿ ವೈಂಡಿಂಗ್ ಒಂದೊಂದು ಫ್ಯಾನ್ ಕಂಪನಿಯು ಒಂದೊಂದ್ ತರ ಚೇಂಜಸ್ ಇರ್ತಾವ. ಅದನ್ನ ನಾವ್ ಕಂಪನಿಯಿಂದ ಕಟ್ ಮಾಡಾಕತ್ತಿದ್ನಾಗ ಅವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ ತದನಂತರ ಏನೈತಿ ಅದು ಎಷ್ಟೈತಿ ಅಷ್ಟು ಹಾಕ್ಬಿಡ್ಬೇಕು. ಇಲ್ಲ ನಮಗ್ ಗೊತ್ತಿಲ್ಲ ಅಂತಂದ್ರ ನಾವು ನೆಟ್ನಾಗ ಹೊಡೆದ್ ನೋಡಿದ್ರು ಅದ್ರದಂತಿ ಕಂಪನಿ ಡೀಟೇಲ್ಸ್ ಬಂತಂದ್ರ ಅದ್ರೊಳಗಂತಿ ವೈಂಡಿಂಗ್ ನೋಡ್ಕೊಂಡು ಹಂಗೂ ಮಾಡ್ಬೋದು. ಅದೇನೈತಿ ಹಂಗ್ ಮಾಡೋಕಿತ್ಲು ಫ್ಯಾನಿನ ಮೊದಲು ಬಿಚ್ಚು ಹೊತ್ನ್ಯಾಗನ ಅದ್ ಕಟ್ ಮಾಡಿ ತೆಗಿ ಹೊತ್ನ್ಯಾಗ ನಾವ್ ಒಂದ್ ಕೊಯ್ಲ್ ತಗೊಂಡು ಕರೆಕ್ಟ್ ಆಗಿ ಎಣಿಸ್ಬಿಟ್ಟೇವ್ ಅಂದ್ರ ಬಹಳ ಸರಳ ಆಗತ್ತ. ಈಗ ನೋಡ್ರಿ ನಾನ್ ಏನೈತಿ ಒಂದು ಫಸ್ಟ್ನೇ ಕೊಯ್ಲ್ ಹಾಕ್ಲಿಕ್ಕಿಂತ ಪೇಪರ್ ಹಾಕೊಂಡಿನಿ ಆಲ್ರೆಡಿ. ಪೇಪರ್ ಪೇಪರ್ ಹಾಕೊಂಡು ವೈರ್ ಏನೈತಿ ಫಸ್ಟ್ನಾಗ ಅದಕ್ಕೊಂದು ಕನೆಕ್ಷನ್ ಕೊಡಾಕತ್ತೀನಿ. ಕನೆಕ್ಷನ್ ಕೊಟ್ಟು ಇನ್ನೇನೈತಿ ಕೊಯ್ಲ್ ಸುತ್ತಾಕ್ ಸ್ಟಾರ್ಟ್ ಮಾಡ್ತೀನಿ. ಪೇಪರ್ ಅಲ್ಲಿ ಅದ ನೋಡ್ರಿ. ಇದಕ್ಕ 5mm ಪೇಪರ್ ಬರ್ತೈತಿ. ಇದನ್ನ ಉದ್ದಕ್ಕ ಅಖಂಡ ಕಟ್ ಮಾಡ್ಕೊಂಡು ಅದ್ರೊಳಗಿಂತ ಒಳಗ ಹಾಕಿ ಈಸಿಯಾಗಿ ಮಾಡಬಹುದು. ಸಾಕಷ್ಟು ಸ್ಪೀಡ್ ವರ್ಕ್ ಆಕೈತಿ ನೋಡ್ಬೋದು ನೀವು. ಈಸಿಯಾಗಿ ಬಹಳ ವೇಗದಿಂದ ಆಕೈತಿ. ಅಷ್ಟೇ ಕೊಯ್ಲ್ಗಳು ಗ್ರಿಪ್ ಕುಂದಿರ್ತಾವು. ಎಲ್ಲಿ ಯಾವುದೇ ತರಹದ ಬೌಡಿ ಟಚ್ ಆಗಂಗಿಲ್ಲ, ಅರ್ಥ ಆಗಂಗಿಲ್ಲ. ಈ ರೀತಿ ಮಾಡೋದ್ರಿಂದ ಹೊಸದಾಗಿ ಯಾರು ಕಲಿತಿದ್ರಂದ್ರೆ ಈ ರೀತಿ ವೈಂಡಿಂಗ್ ಮಾಡೋದು ಬಹಳ ಬೆಸ್ಟ್. ಈ ಮೆಥಡ್ ಬಹಳ ಒಳ್ಳೇದು. ಹೊಳ್ಳಿ ಪೇಪರ್ ಕಟ್ ಮಾಡಿ ತೆಗೆದು ಹೊಳ್ಳಿ ಅದ್ರಲ್ಲಾಗ ತಿರ್ಕೊಳಕ್ಕೆ ಬರ್ತೈತಿ. ನೋಡ್ಕೊಳ್ರಿ ಈ ರೀತಿ ವೈಂಡಿಂಗ್ ನೀವು ಮಾಡ್ಬೇಕು ಅನ್ನೋ ಅಪೇಕ್ಷೆ ಇತ್ತಂದ್ರ ಮಾಡ್ರಿ. ಏನಾದ್ರು ಮಾಹಿತಿ ಬೇಕಾದ್ರ ಯಾವ್ದೇ ತರಹದ ಫೀಸ್ ಇರಂಗಿಲ್ಲ. ನಿಮ್ಗೆ ವೈಂಡಿಂಗ್ ಫ್ರೀ ಮಾಹಿತಿಯನ್ನು ಹೇಳ್ತೇವೆ, ತಿಳ್ಕೊರಿ. ಇಲ್ಲ ನಾ ಕಲಿಬೇಕು ಅನ್ನೋ ಅಪೇಕ್ಷೆ ಯಾರಿಗಿರಿದ್ರ ತಮ್ಮದೇ ಒಂದು ಫ್ಯಾನ್ ಇದ್ರೆ ತಗೊಂಬರ್ರಿ, ವೈರ್ ತಗೊಂಬರ್ರಿ. ನಾನ್ ನಿಮ್ಗೆ ಫ್ರೀ ಆಗಿ ಕಲಿಸ್ಕೊಡ್ತೇವೆ. ಅದೇ ತರ ಫೀ ಇರಂಗಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಕೊಟ್ಟಿರ್ತೇವೆ, ಅದಕ್ಕಿಂತ ಸಂಪರ್ಕ ಮಾಡ್ರಿ. ನಿಮ್ಗೆ ಏನಾದ್ರು ಸಜೆಷನ್ ಇದ್ರ ತಿಳಿಸ್ಕೊಡ್ತೇವೆ. ನಾವು ಫ್ರೀ ಟೈಮ್ ಅಂತಂದ್ರ ಗುರುವಾರ ಒಂದೇ. ಗುರುವಾರ ದಿವಸ ನೀವು ಯಾರಾದ್ರೂ ಕಾಲ್ ಮಾಡಿದ್ರೆ ಕಾಲ್ ಮಾಡ್ಬೇಕು. ಅದನ್ನ ಬಿಟ್ರೆ ಇನ್ನುಳಿದ ದಿವಸ ಯಾರು ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡ್ರಿ. ನಾವು ಫ್ರೀ ಇರಂಗಿಲ್ಲ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ.
ನಮ್ಮ ಮೂತಿ ಇಟ್ಟು ಬರೋಟ್ ಮಾಡಿ ಯಾವಾಗಾರ ಟಬ್ಬರಿ ನಿಂತಿ ಅದನ್ನ ಬಂದ್ರೆ ಮತ್ತೆ ಮಾಡೋರು ಯಾರು ಗೊತ್ತಾಗಬೇಕು. ನಂದಟ್ಟು ಯಾವಾರ ಮೂತಿ ತೊಗೋಬೇಕು, ಒಳ್ಳೆ ಅದನ್ನ ತೊಗೋಬೇಕು, ಹಂಗೆ ಮಾಡ್ಕೋತಿರ್ಬೇಕು. ಅಷ್ಟೇ ಮಾಡಿ ಏನು ಮಾಡ್ತೀವಿ ಒಳಗ ಬನ್ನಿ. ಅದು ಮಾತ್ರ ಎಣ್ಣೆ